ರೇಷ್ಮೆ ಸೀರೆ ಉಟ್ಟ ಹೆಣ್ಮಕ್ಳು ಹೇಗೆ ನಡೀತಾ ಇರ್ತಾರೆ ನೆಲ ನೋಡಲ್ಲ. ಅವ್ರಿಗೆ ಒಟ್ಟಿನಲ್ಲಿ ನಾನು ರೇಷ್ಮೆ ಸೀರೆ ಹಾಕಿದ್ದೀನಿ ಏನೋ ಒಂದು ಗುಣ. ಒಬ್ಬರು ಮಿನಿಸ್ಟರ್ ಆಗಿ ನಾನು ಸುಮಾರು ಫಂಕ್ಷನಲ್ಲಿ ಅವರನ್ನು ನೋಡಿದ್ದೀನಿ. ಈ ಅಹಂಕಾರ ಇಲ್ಲದೆ ಬದುಕೋದು ಸ್ವಲ್ಪ ಕಷ್ಟ. ಅದನ್ನೇನಾದ್ರು ಕಲಿಬೇಕು ಅಂತ ಏನಾದ್ರು ಈಗಿನ ಯೂತ್ಸು ಪುಸ್ತಕ ಓದೋಕ್ಕಿಂತ ಲೈವ್ ಎಕ್ಸಾಂಪಲ್ ಸುಮಾರು ಇದ್ದಾರೆ. ಸ್ವಾಮೀಜಿಗಷ್ಟೇ ಹೇಳಿದ್ರು ಸುಮಾರು ದಿಗ್ಗಜರು ಇಲ್ಲಿಂದ ಅಲ್ಲಿ ತಂದು ಕೂತಿದ್ದಾರೆ. ಸೊ ಎಲ್ಲರೂ ಲೈಫಲ್ಲಿ ಏನನ್ನೂ ಗೇನ್ ಮಾಡಿದ್ರು. ಸಾಧನೆಗೆ ಪ್ಲಾಟ್ಫಾರ್ಮ್ ಇಲ್ಲ. ಎಲ್ಲ ಸಾಧಕರು ಕೂತ ಕಾಮನ್ ಪ್ಲಾಟ್ಫಾರ್ಮ್ ಇದೆಯಲ್ಲ ಅದು ಯೂನಿವರ್ಸ್ ಅಂತ. ಅದೆಲ್ಲದಕ್ಕಿಂತ ಪ್ರದೀಪ್ ಈಶ್ವರ್ ಹತ್ರ ನಾನು ನೋಡಿದಾಗ ನಾಲೆಡ್ಜು, ಟ್ರಾನ್ಸ್ಪರೆನ್ಸಿ, ಫಿಯರ್ಲೆಸ್ ಈ ಮೂರು ಇದ್ದರೆ ಗಾಂಧೀಜಿ ಇದನ್ನು ಹೇಳ್ತಿದ್ರು. ವೆನ್ ಯು ಹ್ಯಾವಿಂಗ್ ಫೇತ್, ವೆನ್ ಯು ಹ್ಯಾವಿಂಗ್ ಫಿಯರ್ ಯು ವಿಲ್ ನಾಟ್ ಹ್ಯಾವಿಂಗ್ ಫೇತ್ ಆನ್ ಲಾರ್ಡ್. ಲಾರ್ಡ್ ಅಂದರೆ ಎಥಿಕ್ಸ್, ರಿಚುವಲ್ಸ್ ಅಲ್ಲ, ರಿಯಾಲಿಟಿ. ಶಿವ ಅಂದರೆ ರಿಯಾಲಿಟಿ, ಸತ್ಯಂ ಶಿವಂ ಸುಂದರಂ ಅಂತ. ಈ ಸುಳ್ಳನ್ನು ಕೋರ್ಟಿಗೆ ಬದಲು ಮಾಡ್ಬೋದು, ಸತ್ಯವನ್ನು ಬದಲು ಮಾಡಲಿಕ್ಕಾಗಲ್ಲ, ಅದು ಒಂದೇ ಥರ. ಹಾಗೆ ಯೂತ್ಸಿಗೆ ರಾಜಕಾರಣ, ಮಿಡಲ್ ಕ್ಲಾಸಲ್ಲಿ ಬಂದರೆ ರಾಜಕಾರಣ ಇಲ್ಲ, ಅದನ್ನು ಸುಳ್ಳು ಮಾಡಿ ತೋರಿಸಿ ಆಯಿತು ಪ್ರದೀಪ್ ಈಶ್ವರ್. ಇನ್ನೊಂದು, ಈ ಬೆಂಗಳೂರು ಕಡೆ ಎಲ್ಲ ಮೊದಲು ಒಂದು 3-4 ವರ್ಷ ಹಿಂದಿನ ಕಥೆ ತಗೊಳ್ತೀನಿ. ಅವ್ರ RR ನಗರದ ಇನ್ಸ್ಟಿಟ್ಯೂಷನ್ ಇದೆ, ನಾನು ಉಳ್ಕೊಳ್ಳೋ ಮನೆಯ ನೆಕ್ಸ್ಟ್ ಬೀದಿಯಲ್ಲೇ ಇದೆ ಬೆಂಗಳೂರು ಬಂದಾಗ. ಸುಮಾರು ಜನ ಆ ಇನ್ಸ್ಟಿಟ್ಯೂಷನ್ ಆಗ್ತಾ ನನ್ನನ್ನು ಕೇಳಿದ್ರು ಆ ವಾರ್ಡ್ ಕಾರ್ಪೊರೇಟ್ರಲ್ಲಿ ಎಲ್ಲಿ ವರ್ಕ್ ಆಗುತ್ತಾ ಅಂತ. ಇವತ್ತು ಕರ್ನಾಟಕದ ಒಂದು ಸಣ್ಣ ಮನೆಯವರು ನಾನು IAS, KS, SDA, FD ಏನಾದ್ರು ಮಾಡ್ಬೋದು ಅನ್ನೋ ಕನಸು ಕಂಡ್ರೆ ಅದು ಪ್ರದೀಪ್ ಈಶ್ವರಿಂದ ನನಸಾಗ್ತಾ ಇದೆ. ರಾಜಕೀಯ ಬಿಟ್ಟು ಮಾತಾಡ್ತಾ ಇದೆ. ನಾನೀಗ ಅವ್ರು ಸಿಕ್ಕಿದಾಗ ಹೇಳಿದೆ, ಒಂದು ಸಣ್ಣ ರಿಕ್ವೆಸ್ಟ್ ಉಂಟು ಪ್ರದೀಪ್, ಏನು ಅಂತ ಹೇಳಿದರೆ ಅವ್ರ ಪಕ್ಕ ಇನ್ನೊಬ್ರು ಕೊಡ್ತಾಳೆ, ನಮ್ಮ ಮಹಿಳಾ ಲಯನ್ ಅಂತ ಹೇಳೋದು ನಯನನಿ. ಅವಳ ಎಲೆಕ್ಷನಲ್ಲಿ ಸುಮಾರು ಜನ ನಗಾಡಿದ್ರು ನನ್ನ ಹತ್ರ, ಈ ಹುಡುಗಿ ಏನು ಮಾಡ್ತಾಳೆ. ನಾ ಹೇಳಿದೆ, ಈ ಹೆಣ್ಣು ಮಕ್ಕಳಲ್ಲಿ ಡಬಲ್ ಬ್ಯಾರಲ್ ಇಂಜಿನ್ ಇದ್ದಾಗ ಅಲ್ವಾ, ಈ ಹೆಣ್ಣು ಅಂದರೆ ಸ್ತ್ರೀ ಶಕ್ತಿ, ಅದು ಕನ್ಸ್ಟ್ರಕ್ಟಿವ್ ಆಗಿ ಉರಿದ್ರೆ ಈ ಸ್ಟೇಜಲ್ಲೇ ಬೆಳೆಸುತ್ತೆ, ಡಿಸ್ಟ್ರಕ್ಟಿವ್ ಆಗಿ ಉರಿದ್ರೆ ಇಡೀ ಶಾರ್ಟ್ ಮಾಡಿ ಇಡೀ ಸೃಷ್ಟಿಯನ್ನು ಹಾಳು ಮಾಡುತ್ತೆ. ಅವರಿಬ್ರು ಅಕ್ಕಪಕ್ಕನೇ ಕೂರುದು ನಂಗೆ ಗೊತ್ತಿದ್ದಂಗೆ ವಿಧಾನಸೌಧದಲ್ಲಿ. ಯೂತ್ಸ್ ಏನು ಮಾಡ್ಬೋದು ಅನ್ನೋದಕ್ಕೆ ಅವರಿಬ್ರು ಸಾಕ್ಷಿ. ಫಸ್ಟ್ ಟೈಮ್ MLA ಆಗಬೇಕು, 10 ಸಲ ವಿನ್ ಆಗಬೇಕು ಅಂತಿಲ್ಲ ಕ್ಷೇತ್ರ ಡೆವಲಪ್ ಆಗಲಿಕ್ಕೆ. ಒಂದ್ಸಲಿ ಚಿಕ್ಕಬಳ್ಳಾಪುರ, ಮೂಡಿಗೆರೆ ನೋಡಿದರೆ ಈ ಕಮೆಂಟಿಗೆಲ್ಲ ಉತ್ತರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ನಾನು ಹೋಗಿ ಅಲ್ಲಿ ರಿಸಲ್ಟನ್ನು ನೋಡಿದ್ದೆ. ಅಲ್ಲಿ ಎಷ್ಟು ಹೋದ ವರ್ಷ ಎಷ್ಟು ರಿಸಲ್ಟ್ ಇತ್ತು, ಈ ವರ್ಷ ಹೇಗೆ ರಿಸಲ್ಟ್ ಇದೆ. ಹಾಗಾಗಿ ಒಬ್ಬ MLA ಗುರು ಆಗ್ಬೋದು, ತಮ್ಮ ಆಗ್ಬೋದು, ಅಣ್ಣ ಆಗ್ಬೋದು. ಒಬ್ಬ ಬಿದ್ದಾಗ ಮೋಟಿವೇಶನಲ್ ಸ್ಪೀಕರ್ ಆಗಿ ಅವನ ನೆತ್ತವರು ಆಗ್ಬೋದು. ಇದಿಷ್ಟನ್ನು ನಮ್ಮ ಯೂತ್ ಶಾಸಕರಲ್ಲಿ ನೀವು ಗಮನಿಸ್ಬೋದು. ನಮ್ಮ ಇಲ್ಲಿರೋ ಹುಡುಗರಿಗೆ ನಾನು ಕೇಳೋದು, ಬರೀ ನೀವು ಕ್ಲಾಪ್ಸ್ ಹೊಡೆದು ಹೋಗದೆ ಅಟ್ಲೀಸ್ಟ್ ನೀವು ಆ ಮಟ್ಟಕ್ಕೆ ನಾವು ಶಾಸಕರಾಗಬೇಕು, ನಮ್ಮನ್ನು ಸೊಸೈಟಿ ಬದಲು ಮಾಡಬೇಕು ಅನ್ನೋ ಪ್ರತಿಜ್ಞೆ ಮಾಡಿದರೆ ಬೋಸರಾಜ್ ಅನ್ನೋ ವ್ಯಕ್ತಿಗೆ ಹುಟ್ಟಿದಬ್ಬಕ್ಕೆ ಕೊಡೋ ದೊಡ್ಡ ಗಿಫ್ಟ್ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಮಗೆ ಅಗತ್ಯ ಇದೆ, ಯುವಕರ ಅಗತ್ಯ ಇದೆ. ಯಾಕಂದರೆ ಎಲ್ಲ ಏನು ಏರಿಯಾಗಳು ನೋಡಿದಾಗ ಜಾಸ್ತಿ ಡೆವಲಪ್ಮೆಂಟ್ ಆಗಿರೋದು ಯೂತ್ ಸಿಗ್ದಲ್ಲಿ ಮಾತ್ರ. ನಾನು ಯಾವಾಗಲೂ ಹೇಳ್ತೀನಿ, 70-80 ಕ್ರಾಸ್ ಆದಮೇಲೆ ಪಾಪ ಅವರು ಬೆನ್ನು BP ಶುಗರಲ್ಲಿ ನಿಮ್ಮನ್ನು ಹೇಗೆ ರೆಡಿ ಮಾಡಲಿಕ್ಕೆ ಸಾಧ್ಯ? ಅದೇನಾರು ಆದರೆ ಯುವಕರಿಂದ ಆಗುತ್ತೆ. ಯಾರ ದೇಹ ಬುದ್ಧಿ ಗಟ್ಟಿ ಇದೆ ಅವನ ಹತ್ರ ಜವಾಬ್ದಾರಿ ಕೊಟ್ಟರೆ ಅವನು ಸೊಸೈಟಿನ ಸರಿ ತೊಗೊಂಡು ಹೋಗ್ತಾರೆ. ನಾನು ಮತ್ತು ಹುಡುಗರಲ್ಲಿ ಒಂದು ರಿಕ್ವೆಸ್ಟು, ಈ ಎಲ್ಲ ಹಾಳು ಮಾಡೋ ದುಡ್ಡನ್ನೆಲ್ಲ ಸ್ವಲ್ಪ ಚೂರು ಉಳಿಸಿ ಈ ಫೌಂಡೇಶನ್ ಮೂಲಕ ಎಷ್ಟೋ ಸ್ಕಾಲರ್ಶಿಪ್ ಕೊಡೋ ಕೆಲಸ ಆಗಲಿ. ವಾಟ್ ಯು ಆರ್ ವೇಸ್ಟಿಂಗ್ ಅದರಿಂದ ಸರಿ ಮಾಡಲಿಕ್ಕಾಗುತ್ತೆ.